ಜನಸಾಮಾನ್ಯರ ನೇರ ಪ್ರಶ್ನೆಗಳು, ನಾಯಕರ ನೇರ ಉತ್ತರ. ಇದೇ ಮೆಗಾ ಫೈಟ್. ಮೆಗಾ ಫೈಟ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಇವತ್ತು ನಾವು ಎತ್ಕೊಂಡಿರುವಂಥದ್ದು ಬಹಳ ದಿನಗಳಿಂದ ತಾವು ಕೂಡ ಗಮನಿಸ್ತಾ ಇದ್ದೀರಿ, ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಚಿತ್ರರಂಗದಿಂದ ರಾಜಕೀಯದ ಕಡೆಗೆ ವಲಸೆ ಬರ್ತಾ ಇದ್ದಾರೆ ಜನಗಳು. ಬರ್ತಿರುವಂಥವ್ರು ಯಾರು, ಬಂದಂಥವರು ಏನು ಸೇವೆ ಮಾಡ್ತಾರೆ, ಈಗ ಇರುವಂಥವ್ರು ಮಾಡಿರುವಂಥ ಸಾಧನೆಗಳೇನು, ನಿಜಕ್ಕೂ ಚಿತ್ರರಂಗದಲ್ಲಿ ಆಗದೇ ಇರುವಂಥ ಸಾಧನೆಗಳು, ಬದಲಾವಣೆಗಳು, ಅದು ರಾಜಕೀಯದಲ್ಲಿ ಬಂದು ಏನಾದರೂ ಬದಲಾವಣೆ ತರಲಿಕ್ಕೆ ಸಾಧ್ಯನಾ, ಸಮಾಜದಲ್ಲಿ ಏನಾದರೂ ಪರಿವರ್ತನೆ ಆಗಲಿಕ್ಕೆ ಸಾಧ್ಯನಾ? ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಏನು ಹೇಳ್ತಾರೆ ಕೇಳೋಣ. ತಾರಾ ವೇಣು ನಮ್ಮ ಜೊತೆಗಿದ್ದಾರೆ. ತಾರಾ ರಾಷ್ಟ್ರ ಪ್ರಶಸ್ತಿ ವಿಜೇತ ಕಲಾವಿದೆ. ತಾರಾ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನನ್ನ ಎಡಭಾಗದಲ್ಲಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಅವರು, ಹಿರಿಯ ಕಲಾವಿದರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು. ಚಂದ್ರು, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ಕೆ ಮಂಜು, ಗಂಡುಗಲಿ ಕೆ ಮಂಜು. ಮಂಜು ನಿರ್ಮಾಪಕರು. ಮಂಜು, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನೀವಿದ್ದೀರಿ, ಪ್ರಶ್ನೆಗಳನ್ನ ಕೇಳಲಿಕ್ಕೆ ಬಂದಿದ್ದೀರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿಕ್ಕೆ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನನ್ನ ಸ್ವಾಗತ. ಬನ್ನಿ, ನನ್ನ ಪ್ರಶ್ನೆ ಆರಂಭವಾಗ್ತಾ ಇದೆ ಮುಖ್ಯಮಂತ್ರಿ ಚಂದ್ರು ಅವರ ಮುಖಾಂತರ. ಚಂದ್ರು ಅವರೇ, ಚಿತ್ರರಂಗದಿಂದ ರಾಜಕೀಯದ ಕಡೆಗೆ ಬರ್ತಾ ಇದ್ದಾರೆ, ವಲಸೆ ಬರ್ತಾ ಇದ್ದಾರೆ, ಏನಂತೀರಿ ತಾವು ಇದ್ರ ಬಗ್ಗೆ? ಇಲ್ಲಿ ಒಂದು ಮೂಲಭೂತವಾಗಿ ತಾವು ಅರ್ಥ ಮಾಡ್ಕೋಬೇಕಾದ್ದು, ಯಾರು ಬರಬೇಕು ಯಾರು ಬರಬಾರ್ದು ಅಂತ ಮಾನದಂಡಗಳೇನಿಲ್ಲ. ಹೌದು, ಪೊಲಿಟಿಕಲ್ ರಾಜಕಾರಣದಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣಾ ರಾಜಕಾರಣ ಮತದಾನದ ಮುಖೇನ ಬಹುಮತ ಪಡ್ಕೊಂಡವನು ಗೆದ್ದು ಬರ್ತಾನೆ. ಎಲ್ಲೂ ನಿಬಂಧನೆಗಳಿಲ್ಲ ಇಂಥವರೆವರೆಗೆ. ಏನು ಅಂದ್ರೆ ಕೆಲವರಿಗೆಲ್ಲ ಮಾನದಂಡ, ಇನ್ ಕೆಲವರಿಗೆ ಮಾನವೇ ದಂಡ ಅನ್ನಂಗಾಗಿದೆ ಅಂತ. ಅದು ಬಂದ ಆದ್ಮೇಲೆ ಆಗತಕ್ಕಂಥ ಬರಕ್ ಮುಂಚೆ 25 ವರ್ಷ ಆಗಿರ್ಬೇಕು ಚುನಾವಣೆಗೆ ನಿಲ್ಲಕ್ಕೆ, 35 ವರ್ಷ ಆಗಬೇಕು ಮೇಲ್ಮನೆ ಮಟ್ಟಕ್ಕೆ ಹೋಗ್ಬೇಕಾದ್ರೆ. ಇವೆರಡೂ ಬಿಟ್ಟರು ಬುದ್ಧಿಮಾಂದ್ಯ ಆಗಿರಬಾರ್ದು ಮತ್ತು ಕ್ರಿಮಿನಲ್ ಕೇಸು ಇರ್ಬೋದು, ಆದರೆ ಶಿಕ್ಷೆ ಆಗಿರಬಾರ್ದು. ಅಂದರೆ ಈ ಸ್ಥಿತಿ ಒಳಗೆ ನಿಯಮಗಳು ಇರ್ತಕ್ಕಂಥದ್ದು. ಕ್ರಿಮಿನಲ್ ಅಂದ ತಕ್ಷಣಕ್ಕೆ ಅಪರಾಧಿ ಅಂತ ಹೆಸರು ಹೇಳಿದ ತಕ್ಷಣ ಆಗಕ್ಕಾಗಲ್ಲ. ಅದು ಕೂಡ ಎಲ್ಲೋ ಒಂದು ಕಡೆ ಜೈಲಿಗೆ ಹಾಕಿದ್ದಾರೆ ಅಂತಂದಾಗ ಅವನ್ನೆಲ್ಲೋ ಯೋಗ್ಯತೆ ಕಳ್ಕೊಂತಾನೆ. ಇದು ಒಂದು. ಅದಕ್ಕಾಗಿ ಇಂಥವ್ರು ಬರಬೇಕು ಅಂಥವ್ರು ಬರಬಾರ್ದು ಅನ್ನತಕ್ಕಂಥದ್ದಿಲ್ಲ. ಯಾಕೆ ಯಾರೂ ಬರಬಾರ್ದು ಅನ್ನೋದು, ಇಂಥವರೇ ಬರಬೇಕು ಅಂತ ಅದಕ್ಕೇನು ವಿದ್ಯಾಭ್ಯಾಸ ಇಲ್ಲ, ಅರ್ಹತೆ ಇಲ್ಲ. 1ನೇ ಕ್ಲಾಸ್ ಓದಿಲ್ಲದೆ ಇದ್ದರೂ ಕೂಡ ಆತನು ರಾಜಕಾರಣವನ್ನು ಮಾಡ್ಬೋದು, ಚುನಾವಣೆಗೆ ನಿಲ್ಬೋದು, ಪ್ರತಿನಿಧಿ ಆಗ್ಬೋದು ಮತ್ತು ಸ್ಥಾನಮಾನಗಳನ್ನು ಕೂತ್ಕೋಬೋದು. ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ ಏನಂದರೆ, ಯಾಕೆ ಬರಬಾರ್ದು ಅನ್ನೋದಕ್ಕೆ ಉತ್ತರ ಇಂಥವ್ರೆಲ್ಲರೂ ಬರುವಂಥ ನೀತಿ ಇದೆ, ಹಾಗಾಗಿ ಬರ್ತದೆ. ನೆಕ್ಸ್ಟ್ ಏನು ಕೇಳ್ತಿರೋ ಅದ್ರ ಮೇಲೆ ಉತ್ತರ ಅಲ್ಲ. ಯಾಕಂದರೆ ನೋಡಿ, ಚಿತ್ರರಂಗದಿಂದ ಬಂದಿರುವಂಥವ್ರು ನಾವು ಅಕ್ಕಪಕ್ಕದ ರಾಜ್ಯಗಳು ನಮ್ಮ ಕಣ್ಣೆದುರುಗಡೆನೇ ಇವೆ. ಎಲ್ಲೋ ಒಂದು ಕಡೆಗೆ ಅಲ್ಲಿನ ಚಿತ್ರರಂಗದ ನಾಯಕ ನಾಯಕಿಯರು ನೀವು ಬೇರೆ ಕಲಾವಿದರು ಅನ್ನೋದು ಬಹಳ ಸೂಕ್ತ ಅಂತ ಅನಿಸುತ್ತೆ. ಅಲ್ಲಿ ಬೆಳೆದಿರುವಷ್ಟು ಮಟ್ಟಿಗೆ ಕರ್ನಾಟಕದಲ್ಲಿ ಕಲಾವಿದರು ಬೆಳೆದಿಲ್ಲ ರಾಜಕೀಯವಾಗಿ ಅನ್ನುವಂಥದ್ದನ್ನು ಒಪ್ಕೊಳ್ಳೇಬೇಕು. ಎಲ್ಲೋ ಕೆಲವರು, ಅಲ್ಲ ನಾನು ಪೂರ್ತಿ ಮುಗಿಸ್ಬಿಡ್ತೀನಿ, ಎಲ್ಲೋ ಕೆಲವರು ಅಂಬರೀಷ್ ಅಂಥವರಿಗೆ ಒಂದಷ್ಟು ಉನ್ನತ ಅವಕಾಶಗಳು ಸಿಕ್ಕು, ಕೇಂದ್ರದಲ್ಲಿ ಮಂತ್ರಿ ಆಗುವಂಥ ಸ್ಥಾನಮಾನಗಳು ಸಿಕ್ಕು. ಎಷ್ಟರ ಮಟ್ಟಿಗೆ ಅದನ್ನು ಬಳಸ್ಕೊಂಡ್ರೆ ಪ್ರಶ್ನೆ ಬೇರೆ, ಅದಿಲ್ಲ ಅಪ್ರಸ್ತುತ. ಆದರೆ ಎಲ್ಲೋ ಕಡೆ ಅವಕಾಶಗಳು ಸಿಕ್ಕು. ಆದರೆ ಬಹುತೇಕರಲ್ಲಿ ವಿಫಲವಾಗಿರುವಂಥದ್ದೇ. ಕಾರಣ ಏನು ಅಂತೀರಿ? ಎಲ್ಲೋ ಕಡೆಗೆ ದೂರದೃಷ್ಟಿಯ ಕೊರತೆ, ಅಥವಾ ಸಿನಿಮಾ ರಂಗ ಬೇಜಾರಾಯಿತು, ರಾಜಕೀಯಕ್ಕೆ ಬಂದುವಪ್ಪ ಅನ್ನುವಂಥ ಧೋರಣೆನ, ಏನು ಕತೆ ಅಂತ? ಇಲ್ಲ, ಇಲ್ಲಿ ಒಂದು ಸೂಕ್ಷ್ಮವಾದ ವಿಚಾರ. ವ್ಯಾಪಾರಸ್ಥರು ಬರ್ತಾರೆ, ವಕೀಲರು ಬರ್ತಾರೆ, ವೈದ್ಯರು ಬರ್ತಾರೆ, ರೈತಾಪಿ ಜನ ಬರ್ತಾರೆ, ಹಾಗೆ ಬೇರೆ ಬೇರೆ ನಾನಾ ಥರದ ವೃತ್ತಿಯನ್ನು ಮಾಡಿಕೊಂಡು ಪ್ರವೃತ್ತಿಯಾಗಿ ಬರ್ತಕ್ಕಂಥವ್ರು ಇದ್ದಾರೆ. ಕೊನೆಗೆ ಎಲ್ಲೋ ಒಂದು ಕಡೆ ರಾಜಕೀಯ ವೃತ್ತಿ ಆಗ್ತಕ್ಕಂಥ ಮಾರ್ಪಾಟು ಆಗೋಗಿರುತ್ತೆ ಈ ಪ್ರಜಾಪ್ರಭುತ್ವದಲ್ಲಿ. ಸಿನಿಮಾದವ್ರ ಕಣ್ಣಿಗೆ ಯಾಕೆ ಕಾಣಿಸ್ತಾರೆ, ಯಾಕೆ ಬರಬೇಕು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ವಿಫಲವನ್ನು ಜಾಸ್ತಿ ಕಂಡಿದ್ದಾರೆ ಅನ್ನೋ ಒಂದು ಕಾರಣ ಇರ್ಬೋದು. ಈಗ NT ರಾಮರಾವ್ ಬಂದರು, ಒಂದು ಕಡೆ ಅಧಿಕಾರ ಮಾಡಿದ್ರು. ಅದು ಬಂದಂಥ ರೀತಿಯಲ್ಲಿ 9 ತಿಂಗಳಲ್ಲಿ ಒಂದು ಪಕ್ಷವನ್ನು ಕಟ್ಟಿ ಒಂದು ರಾಜ್ಯಭಾರವನ್ನು ಮಾಡಿದ್ರು. ಆನಂತರ MG ರಾಮಚಂದ್ರನ್ ಅವರು ರಾಜಕಾರಣದಲ್ಲಿ ಎಷ್ಟು ಬೆಳೆದಿದ್ರು ಹಾಗೆ ಸಿನಿಮಾದಲ್ಲಿ ಇದ್ದಂಥವ್ರು. ಅದರ ಮುಂದುವರೆದ ಭಾಗವಾಗಿ ಕುಮಾರಿ ಜಯಲಲಿತಾ ಅವರು ಬಂದರು, ದೊಡ್ಡ ಆಡಳಿತವನ್ನೇ ಮಾಡಿದ್ದಾರೆ. ಅದು ಏನೇ ವಿಚಾರಗಳು ಏರುಪೇರು ಇರಬಹುದು, ಇವತ್ತಿನ ದಿವಸ ರಾಷ್ಟ್ರ ಮಟ್ಟದಲ್ಲಿ ಒಂದು ನಾಯಕತ್ವವನ್ನು ಪಡಿತಕ್ಕಂಥ ಸಾಮರ್ಥ್ಯ ಇದ್ದವರು. ಹಾಗೆ ಇಲ್ಲೂ ಕೂಡ ಅವಕಾಶ ಸಿಕ್ಕಾಗ ಯಾರ್ಯಾರು ಏನೇನು ಮಾಡಬೇಕು, ಕುಮಾರ್ ಬಂಗಾರಪ್ಪನವರಿದ್ದರು, ಮಂತ್ರಿ ಆಗಿದ್ದರು, ಅನಂತನಾಗಿದ್ದರು, ಮಂತ್ರಿ ಆಗಿದ್ದರು, ಕೆಲಸ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಳತೆಗೋಲಿನಲ್ಲಿ ಕೆಲವರಿಗೆ 10 ಜನದಲ್ಲಿ ಮಾರ್ಕ್ ಸಾಕುವಾಗ ಇಬ್ಬರಿಗೆ 2 ಬರ್ಬೋದು, ಒಬ್ರಿಗೆ 8 ಬರ್ಬೋದು. ನನ್ನ ದೃಷ್ಟಿಯಲ್ಲಿ ಬರೋದು ತಪ್ಪಲ್ಲ, ಆದರೆ ಬಂದಾಗ ಸಾರ್ವಜನಿಕವಾಗಿ ಗುರುತಿಸುವಂಥ ವ್ಯಕ್ತಿಗಳು ನಾವು ಆಗಿರೋದ್ರಿಂದ ಹೆಚ್ಚು ನಮ್ಮ ಮೇಲೆ ಗಮನ ಇಡೋದ್ರಿಂದ ನಾವು ಜವಾಬ್ದಾರಿಯುತವಾಗಿ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ ಅನ್ನೋದು. ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ ತಾರಾ ಅವರೇ. ಈಗ ನಿಮ್ಮ ಸರತಿ, ನಾನು ಒಂದು ಪ್ರಶ್ನೆ ನೇರವಾಗಿ ಕೇಳ್ತೀನಿ, ತಾವು ಕೂಡ ನೇರವಾಗಿ ಉತ್ತರ ಕೊಡ್ತೀನಿ ಅಂತ ನಾನು ಭಾವಿಸ್ತೀನಿ. ಈ ಕಲಾವಿದರನ್ನ ರಾಜಕೀಯ ಪಕ್ಷಗಳು ಜ್ಞಾಪಿಸ್ಕೊಳ್ಳೋದು ಯಾವಾಗ? ಖಂಡಿತವಾಗಲೂ ತಮಗೆ ಗೊತ್ತಿದೆ, ಚುನಾವಣೆ ಸಂದರ್ಭದಲ್ಲಿ ಮಾತ್ರ. ಚುನಾವಣೆ ಸಂದರ್ಭದಲ್ಲಿ ಅವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ನಿಮ್ಮಿಂದ ಮತ ಕೇಳಿಸ್ತಾರೆ, ಒಂದಿಷ್ಟು ಒಳ್ಳೆಯದಾಗುತ್ತೆ. ಅದಾದ ನಂತರ ಬಹುತೇಕ ರಾಜಕೀಯ ಪಕ್ಷಗಳು ಮರೆತಿರುವಂಥದ್ದೇ ಹೆಚ್ಚು. ಇಷ್ಟೆಲ್ಲ ಗೊತ್ತಿದ್ದು ಕೂಡ ಕಲಾವಿದರು ಯಾಕೆ ಬರಬೇಕು ಅಂತ ನನ್ನ ಪ್ರಶ್ನೆ. ಇಲ್ಲ, ಈಗಾಗಲೇ ಮುಖ್ಯಮಂತ್ರಿ ಚಂದ್ರ ಅವರು ಹೇಳಿದಾಗೆ ಇದು ಅವ್ರು ಬರಬೇಕು ಇವ್ರು ಬರಬೇಕು ಅನ್ನೋದೇನಿಲ್ಲ. ಒಂದು ಕಲಾವಿದರು ಅಂತ ಅಷ್ಟೇ. ನೀವು ಹೇಳಿದೆಯಲ್ಲ, ಕಲಾವಿದ್ರ ಮೇಲೆ ನೀವೆಲ್ಲರೂ ಇಟ್ಟಿರೋ ಒಂದು ಪ್ರೀತಿ,
ಮೊದಲನೇದಾಗಿ ನಾವು ಭಾಳ ಫೋಕಸ್ಸಾಗಿ ಕಾಣಿಸ್ತೀವಿ ಬೇರೆ ಎಲ್ಲ ಬೇರೆ ವರ್ಗದ ಜನಾಂಗಗಳಿಗೆ ಹೋಲಿಸಿದ್ರೆ ಕಲಾವಿದರ ಮೇಲೆ ಅಯ್ಯೋ ಅವ್ರು ಏನು ಮಾಡ್ತಾರೆ ಅನ್ನೋದು ಭಾಳ ಫೋಕಸ್ಡಾಗಿ ಆಲ್ರೆಡಿ ನಾವು ಹೇಗೆ ಫೋಕಸ್ ಆಗಿರ್ತೀವಿ ಸಿನಿಮಾದಲ್ಲಿ ಹಾಗೆ ರಾಜಕೀಯ ರಂಗದಲ್ಲೂ ಹಾಗೆ ಇರ್ತೀವಿ. ತುಂಬ ಜನ ಹೇಳ್ತಾ ಇರೋದು ಏನು ಅಂತಂದರೆ ರಾಜಕೀಯ ರಂಗದಲ್ಲಿ ಚಿತ್ರರಂಗದವರು ಮುಖ್ಯಮಂತ್ರಿಗಳಾಗೋ ಅಥವಾ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಬಂದು ಬೇರೆ ಪ್ರದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಹಳ ಬುದ್ಧಿವಂತ ಜನ ಇದ್ದಾರೆ, ಅದಕ್ಕೋಸ್ಕರ ಸಿನಿಮಾದವ್ರಿಗೆ ಏನು ಮುಂದೆ ಬರೋಕ್ಕೆ ಬಿಡ್ತಾ ಇಲ್ಲ ಅಥವಾ ಓಟ್ ಹಾಕಕ್ಕೆ ಬಿಡ್ತಾ ಇಲ್ಲ ಅಥವಾ ಗೆಲ್ಲಕ್ಕೆ ಬಿಡ್ತಾ ಇಲ್ಲ. ಆದರೆ ಅಲ್ಲಿನವರೆಲ್ಲ ಭಾಳ ಪೆದ್ರು, ಅದಕ್ಕೋಸ್ಕರ ಎಲ್ಲ ಸಿನಿಮಾ ರಂಗದವ್ರನ್ನೆಲ್ಲ ಮುಖ್ಯಮಂತ್ರಿಗಳಾಗಿ ಮಾಡಿ ಖಂಡಿತವಾಗ್ಲೂ ಇಲ್ಲ. ಸಾಕ್ಷರತೆ ಅನ್ನೋದು ನಿಜವಾಗ್ಲೂ ತಮಿಳುನಾಡಲ್ಲಿ ಇವಾಗ ನಂಬರ್ 1 ಸ್ಥಾನದಲ್ಲಿ ಅದು ಪೈಪೋಟಿ ನಡೆಸ್ತಾ ಇದೆ ಕೇರಳಗೆ. ಅಷ್ಟೊಂದು ಬುದ್ಧಿವಂತರು ಯಾಕೆ ಒಬ್ಬರು ಕಲಾವಿದೆಯನ್ನು CM ಆಗಿ ಕೂಡಿಸಿದ್ರು? ಇಲ್ಲಿ ಕಲಾವಿದೆ ಅನ್ನೋಕ್ಕಿಂತ ಎಲ್ಲದಕ್ಕಿಂತ ಮುಖ್ಯವಾಗಿ ವ್ಯಕ್ತಿ ಮೇಲೆ ನಿಲ್ತದೆ. ಈಗ ಇಲ್ಲಿ ನೀವು ಹೇಳ್ತಾ ಇರೋದು ಯಾಕೆ ಕಲಾವಿದರು ಬರಬೇಕಂದ್ರೆ ಅಂದರೆ ಅವರು ಆ ವ್ಯಕ್ತಿ ಅವನಿಗೆ ಕೇಳಬೇಕು, ಆಯಾ ವ್ಯಕ್ತಿಗೆ. ನನಗೆ ಕೇಳಿದ್ರೆ ಈಗ ನನ್ನ ಪರ್ಸನಲ್ ಆಗಿ ನೀನು ಯಾಕಮ್ಮ ಇದಕ್ಕೆ ಬಂದೆ ಅಂತಂದರೆ ನಿಜವಾಗ್ಲೂ ನನಗೆ ಜನರ ಮಧ್ಯೆ ಇರಬೇಕು, ಸಮಸ್ಯೆಗಳನ್ನ ನೋಡಬೇಕು, ಅವರ ಸಮಸ್ಯೆಗೆ ಏನಾದರೂ ಸ್ಪಂದಿಸಬೇಕು ಅನ್ನೋ ಆಸೆ ಐತೆ. ಯಾಕಂದರೆ ಸಿನಿಮಾ ನಾವು ಬರೀ ಪರದೆ ಮೇಲೆ ಮಾತ್ರ ಕಾಣಿಸ್ತೀವಿ, ಅಷ್ಟೇ ಯಾರು ನೋಡ್ತಾರೋ ಅವರ ಆಡಿಯನ್ಸಿಗೆ ಮಾತ್ರ ಇರ್ತೀವಿ. ನಾವು ನೇರವಾಗಿ ಅವರಿಗೆ ಹೋಗೋ ತುಂಬ ಕಷ್ಟ. ಆದರೆ ನನಗೆ ನೇರವಾಗಿ ಅವ್ರ ಜೊತೆ ಇರಬೇಕು ಅನ್ನೋದು ಆಸೆ ಇತ್ತು, ನೇರವಾಗಿ ಅವ್ರ ಸಮಸ್ಯೆಗಳನ್ನ ಕೇಳಬೇಕು ಅನ್ನೋ ಆಸೆ ಇತ್ತು. ಯಾವುದೇ ಒಂದು ಪಕ್ಷ ಅಂದರೆ ನಮ್ಮ BJP ನಮ್ಮ ಪಾರ್ಟಿ ಇದಕ್ಕೆ ಬಂದಾಗ ಸರ್ಕಾರ ಕೈಯಲ್ಲಿ ಹಿಡಿದಾಗ ಹೊಸ ಪಕ್ಷ, ಹೊಸ ಆಸೆಗಳು, ಹೊಸದಾಗಿ ಏನಾದರೂ ನಾನು ಮಾಡ್ಬೋದು ಅನ್ನೋ ಆಸೆಯಿಂದ ನಿಟ್ಟಿನ ಆ ಕನಸುಗಳನ್ನು ಹೊತ್ಕೊಂಡು ಈ ಪಕ್ಷಕ್ಕೆ ಬಂದೆ. ನಿಜವಾಗ್ಲೂ ನೀನು ಹೇಳಿದಾಗೆ ನನಗೆ ಯಾವುದೇ ಒಂದು ಅಧಿಕಾರ ಇದು ಕೊಡ್ತಾರೆ, ನನಗೆ ಅದನ್ನು ಕೊಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಖಂಡಿತವಾಗ್ಲೂ ನಾನು ಅನ್ಕೊಂಡಿರಲಿಲ್ಲ. ನನಗೆ ನನ್ನ ಪಕ್ಷವಾಗಿ ದುಡಿಬೇಕು, ಈ ಪಾರ್ಟಿ ಗಟ್ಟಿಯಾಗಬೇಕು, ಇದರಿಂದ ನನಗೆ ಏನಾದರೂ ಜನಸೇವೆ ಮಾಡಬೇಕು, ಜನರ ಹತ್ರ ಹೋಗಬೇಕು, ಏನಾದರೂ ನನಗೆ ಋಣ ಅಂತ ಇರ್ತೀವಿ. ಯಾಕಂದರೆ ಜನರ ಋಣ ನಮ್ಗೆ ಕಲಾವಿದ್ರ ಮೇಲೆ ನೇರವಾಗಿರ್ತದೆ. ಅಣ್ಣವರೇ ನಮ್ಮ ಅಭಿಮಾನಿ ದೇವರುಗಳು ಅಂತ ಕರಿತಾ ಇದ್ರು. ಅಭಿಮಾನಿ ದೇವರುಗಳು ನಾವೇನಾದ್ರೂ ಮಾಡಬೇಕಲ್ವಾ? ಬರೀ ದೇವರು ಅಂತೇಳಿ ಫೋಟೋ ಕಟ್ಟಾಕಿ ಅವ್ರನ್ನ ಕೂಡಿಸಿ ಪೂಜೆ ಮಾಡೋ ಬದಲು ಅವ್ರಿಗೆ ನಾವು ಸೇವೆ ಮಾಡೋಣ, ಜನಕ್ಕೆ ಹತ್ರ ಹೋಗೋಣ. ಅಲ್ಲ, ಇಂಥ ಕೆಟ್ಟ ವ್ಯವಸ್ಥೆನಲ್ಲಿ ಏನಾದರೂ ಮಾಡಬಹುದು ಅನ್ನುವಂಥ ಒಂದು ವಿಶ್ವಾಸ ಇದೆಯಾ ನಿಮಗೆ? ಖಂಡಿತ ಇದೆ, ಮಾಡಿದೀವಿ ಕೂಡ. ಓಕೆ, ಫೈನ್. ಮತ್ತಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಮಂಜು ಅವರೇ, ತಮ್ಮ ಸರದಿ. ಸೊ ಇಬ್ಬರು ಹಿರಿಯರ ಮಾತನ್ನು ಕೇಳಿದ್ರಿ, ಏನು ಅನಿಸ್ತು ತಮಗೆ? ಎಲ್ಲ ಕಲಾವಿದರು ಬಂದ ತಕ್ಷಣ, ಚಿತ್ರೋದ್ಯಮದ ಬಂದಲ್ಲಿ ರಾಜಕೀಯಕ್ಕೆ ಬಂದ ತಕ್ಷಣ ಅವ್ರ ಫೋಕಸ್ಸು ಚಿತ್ರರಂಗದ ಬಗ್ಗೆ ಮರೆತು ಬಿಡ್ತಾರೆ. ಅದು ಕೆಲವ್ರು ಮಾತ್ರ ಇರ್ತದೆ. ಈಗ ಚಂದ್ರನ ಹೇಳ್ದಂಗೆ ಅವ್ರು ಇಲ್ಲಿಂದ ರಾಜಕೀಯಕ್ಕೆ ಹೋದ್ಮೇಲೆ ಅವರು ಚಿತ್ರರಂಗದಲ್ಲಿದ್ದಾಗಲೂ ಕನ್ನಡದ ಬಗ್ಗೆ ಫೈಟ್ ಮಾಡೋರು, ಅಲ್ಲೋದು ಮಾಡ್ತಿದ್ರೆ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಾರೆ. ಇದು ನಮ್ಮ ಚಿತ್ರರಂಗದಿಂದ ಹೋಗೋರೆಲ್ಲ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ಅವ್ರು ಇಲ್ಲಿಂದ ಬೆಳೆದು ಅಲ್ಲಿ ಹೋದ ತಕ್ಷಣ ನಮ್ಮನ್ನು ಚಿತ್ರರಂಗನೇ ಮರೆತು ಬಿಡ್ತಾರೆ. ಈಗ ಚಿತ್ರರಂಗ ಯಾವ ರೀತಿ ಪರಿಸ್ಥಿತಿ ಅಂದರೆ, ಯಾವ ನಿರ್ಮಾಪಕನೂ ಚಿತ್ರ ಮಾಡೋದು ನಾವು ಸಿನಿಮಾದಲ್ಲಿ ತೋರಿಸ್ತೀವಿ, ರಾಜಕೀಯ ಅದೆಲ್ಲ, ಅದು ನಿಜ ಜೀವನದಲ್ಲಿ ಏನೂ ಇಲ್ಲ, ತುಂಬ ಕಷ್ಟ ಇದೆ. ಯಾರೇ ಒಬ್ಬ ವ್ಯಕ್ತಿ ನಮ್ಮ ಚಿತ್ರರಂಗದ ಬೆಳಿಬೇಕಾದ್ರೆ ಮಾಡ್ಬೇಕಾದ್ರೆ, ಸರ್ ನಾನು ಹಾಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಇಲ್ಲಿಂದ ಕಟ್ ಮಾಡೋದ್ಮೇಲೆ ನಮ್ಮ ಸಿನಿಮಾದವ್ರು ನಮ್ಗೆ ಆಪೋಸಿಷನ್ ಆಗಿಬಿಡ್ತಾರೆ. ಅಲ್ಲಿ ಸಬ್ಸಿಡಿ ಕೊಡ್ಸಲ್ಲ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಸುಮಾರು ನಾನು ಚಿತ್ರ ಮಾಡೋಕೆ ಇಷ್ಟೊತ್ತಿಗೆ ಹೇಳಿದಂದರೆ, ನಾವು ಹೊರಗಡೆ ರಾಜ್ಯ ಬಿಟ್ಟು ಇಲ್ಲೇ ರಾಜ್ಯದಲ್ಲಿ ಮಾಡ್ತೀವಿ, ನಮಗೆ ಅಭಿವೃದ್ಧಿ ಮಾಡಿ ಸ್ಟುಡಿಯೋ ಮಾಡ್ಕೊಂಡಿದ್ರೆ ಯಾರು ಮಾಡೋಕ್ಕಾಯ್ತಲ್ಲ. ಯಾಕೆಂದರೆ ಇಲ್ಲಿ ಒಬ್ಬರಿಗೆ ಹೋಗಲ್ಲ, ಎಲ್ಲರೂ ಒಟ್ಟಾಗಿ ಕುಕ್ ಮಾಡಿದ್ರೆ ನಿಜವಾಗ್ಲೂ ಹೋರಾಟ ಆಗುತ್ತೆ. ನಮ್ಮಲ್ಲಿ ಹೋರಾಟ ಮಾಡಲ್ಲ, ನಮ್ಮಲ್ಲಿ ಚಕ್ಕರ್ ಹಾಕ್ತಾರೆ. ಚಂದ್ರನ ಒಬ್ಬ ಕೂಗ್ಬಿಟ್ರೆ ಆಗುತ್ತಾ? ಆಗಲ್ಲ. ತಾರ ಕೊಡೋದಾಗದ. ಇಡೀ ಉದ್ಯಮ ಇಲ್ಲ, ಚಿತ್ರೋದ್ಯಮಕ್ಕೆ ಈ ರೀತಿ ಮಾಡಿಕೊಡ್ಬೇಕು, ಮಾಡಿದ್ರೆ ನಿಜವಾದ ಕನ್ನಡ ಚಿತ್ರ ಬೆಳೀತದೆ. ಇಲ್ಲಿ ಯಾರಿಲ್ಲ, ಸ್ವಾರ್ಥಕ್ಕೆ ಅರ್ಧ ಜನ ಸ್ವಾರ್ಥಕ್ಕೆ ಹೋಗ್ತಾರೆ, ಇನ್ನರ್ಧನೇ ಸೇವೆ ಮಾಡಬೇಕು ಮನೋಭಾವದಲ್ಲಿ ಇರ್ತಾರೆ. ಇದು ಆ ರೀತಿ ಮಾಡಿದ್ರೆ ನಿಜವಾದ ಚಿತ್ರರಂಗದ ಅದು ಆ ರೀತಿ ಆ ಮಟ್ಟಕ್ಕೆ ಹೋಗೋರು ಮಾತ್ರ ಅಲ್ಲಿ ಹೋಗ್ಬೇಕು ನನ್ನ ಆಸೆ. ಚಿತ್ರರಂಗದಲ್ಲಿ ಕೂಡ ಒಗ್ಗಟ್ಟು ಅನ್ನೋದು ಎಲ್ಲ ಹೊಟ್ಟೋಗಿದೆ ಮಂಜನ. ಅಮ್ಮ, ಒಗ್ಗಟ್ಟು ನಮ್ಮಲ್ಲಿ ಇಲ್ಲ ಅಂತ ಅವತ್ತಿನ ಕಾಲದಲ್ಲೂ ಇದೆ. ಅವತ್ತಿನ ಕಾಲದಲ್ಲಿ ಯಾವುದೇ ಒಬ್ಬ ಸಿನಿಮಾ ಸೋತ್ರೆ ಇವತ್ತು ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಪ್ರಭಾಕರ್ ಆಗಿರ್ಬೋದು, ಶೇಖರ್ ಅವರು ಒಬ್ಬ ನಿರ್ಮಾಪಕರು ಸಿನಿಮಾ ಮಾಡ್ಕೊಡ್ತಿದ್ರು. ಇವತ್ತು ಇಷ್ಟನೇ ಕಲಾವಿದ್ರ ಮಾತ್ರ ಅಲ್ಲ, ಆ ಥರ ಇಲ್ಲ. ಇಲ್ಲ, ಇಷ್ಟನೇ ಇದ್ದಾರೆ. ಇವತ್ತು ಸಿನಿಮಾ ಬಗ್ಗೆ ಇವಾಗ ನಾವೇ ಸಬ್ಸಿಡಿ ಕಮಿಟಿ ಮಾಡಿದಾಗ, ಬೇಡ ಸಬ್ಸಿಡಿ ಕಮಿಟಿಲಿ ಒಂದು ಕಮಿಟಿ ಇದೆ. ಈಗ ಸಬ್ಸಿಡಿ ಕಮಿಟಿಲಿ ಎಷ್ಟೋ ಒಳ್ಳೆ ಸಿನಿಮಾಗೆ ಸಬ್ಸಿಡಿ ಸಿಕ್ಕಿಲ್ಲ. ನನಗೆ ಒಂದೇ ಒಂದು ಆಸೆ, ಈ ಸರ್ಕಾರ ಯಾವುದೇ ಸರ್ಕಾರ ಬಂದರೂ ಒಂದು ಫಿಲಮ್ ಸಿಟಿ ಮಾಡಲಿ, ಒಂದು ಚಿತ್ರೋದ್ಯಮ ಬೆಳೀತದೆ. ನಮ್ಮಲ್ಲೇನು ನಮ್ಮ ಸಂಸ್ಕೃತಿ ಎಲ್ಲಿ ಬೆಳೀತದೆ? ನಮ್ಮಲ್ಲಿ ಮಾಡೋಕ್ಕಾಯ್ತಾ ಇಲ್ಲ. ಒಳ್ಳೆ ಮಾತು ಹೇಳಿದ್ರಿ. ತಾವು ಹೇಳೋದೇನು ಅಂತಂದ್ರೆ, ಈ ಅಟ್ಲೀಸ್ಟ್ ಚಿತ್ರರಂಗ ಉದ್ಧಾರ ಆಗಬೇಕು ಅಂತ ನಾವು ರಾಜಕೀಯಕ್ಕೆ ಬನ್ನಿ ಅಂತೀರ ಹೆಂಗತೆ ನೀವು? 100% ಸರ್, ನಿಜವಾಗ್ಲೂ ಬರ್ತೀನಿ. ನಮಗೆ ರಾಜಕೀಯಕ್ಕೆ ದೇವರೇ ಆಸಿರಲ್ಲ. ನಾನು ಈ ನೋವಲ್ ಬೆಂದು ಸುಮಾರು 37 ಸಿನಿಮಾ ಮಾಡಿದ್ದೀನಿ. 37 ಸಿನಿಮಾ ನನ್ನ ಲಾಸ್ ಪ್ರಾಫಿಟ್ ಎಷ್ಟಿದೆ? ನಾನು ಮನೆಯಿಂದೇನು ನಮ್ಮಪ್ಪ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಇಲ್ಲ, ನಾನೊಬ್ಬ ಆಟೋ ಡ್ರೈವರ್ ಆಗಿ ಇವತ್ತು ಬಂದೆ. ನಾನೊಂದು ಅಷ್ಟಿಲ್ಲ, ಏನೋ ಭಗವಂತ ಕೊಟ್ಟಾನೆ. ಇವತ್ತು 37 ಸಿನಿಮಾ ಮಾಡ್ತೀನಿ. ಎಂತ ಸಿನಿಮಾ ಮಾಡ್ತೀನಿ ಗೊತ್ತಾ? ನಾನು ಒಂದು ದಿನ ನಾನು ಸಿನಿಮಾ 150 ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ. 150 ಜನ ಕಾರ್ಮಿಕರಲ್ಲಿ ಒಬ್ಬೊಬ್ಬರಲ್ಲಿ 5 ಜನ ಸಂಸಾರ ಮಾಡ್ತಾರೆ. ನಾನು ಹಾಕಿರೋ ದುಡ್ಡು ಬಂದು ನನಗೆ 5% ಬಂದರೆ ಐ ಆಮ್ ಹ್ಯಾಪಿ. ಇವತ್ತು ಸರ್ಕಾರದವರು ಒಂದು ವಾಟರ್ ಬಿಲ್ ಕಟ್ಟಲಿಲ್ಲ ಅಂದರೆ 10% ಫೈನ್ ಹಾಕ್ತಾರೆ, ಎಲೆಕ್ಟ್ರಿಕ್ ಬಿಲ್ಗೆ 10% ಫೈನ್ ಹಾಕ್ತಾರೆ, ಕಾರ್ಪೊರೇಷನ್ ಬಿಲ್ 10% ಫೈನ್ ಹಾಕ್ತಾರೆ. ನಿರ್ಮಾಪಕ ಎಲ್ಲಿ ಬರ್ತಾರೆ ಸರ್ ಇವತ್ತು? ಎಸ್, ಒಳ್ಳೆ ಮಾತು ಹೇಳಿದ್ರಿ. ಇನ್ನೊಂದು ನನಗೊಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ.
ಕನ್ನಡ ಚಿತ್ರರಂಗದಲ್ಲಿರುವಂಥ ಈ ಒಳ ರಾಜಕೀಯದ ಬಗ್ಗೆ ಹೇಳ್ತಾ ಇದ್ರಿ. ಈ ರಾಜಕೀಯ ಸಾಕಪ್ಪ ಅಂತ ಹೇಳ್ಬಿಟ್ಟು ಇನ್ನು ಈ ರಾಜಕೀಯಕ್ಕೆ ಬರ್ತಿದ್ರಿ ಏನ್ ಕತೆ ನೀವು ಅಂತ. ಚಿತ್ರರಂಗದಲ್ಲಿರೋ ರಾಜಕೀಯ ನಿಜವಾಗ್ಲೂ ಆ ರಾಜಕೀಯಕ್ಕಿಂತ ಇದು ತುಂಬಾ ಜಾಸ್ತಿ ಇದೆ. ಅಲ್ಲ, ನಿಮ್ಮ ಪ್ರಕಾರ ಬರಬೇಕು ಕಲಾವಿದರು ರಾಜಕೀಯಕ್ಕೆ ಅಂತ ಅನ್ಸುತ್ತಾ? ಬರಬೇಕು, ಒಳ್ಳೆ ಮನೋಭಾವ ಇಟ್ಕೊಂಡು, ಸೇವೆ ಮನೋಭಾವ ಇಟ್ಕೊಂಡು ಬರಬೇಕು. ಸ್ವಾರ್ಥ ಇಟ್ಕೊಂಡು ಯಾರು ಬರಬಾರ್ದು. ಎಸ್, ಭಾಳ ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ ತಾವು. ಸೊ ತಾರಾವೇಣು, ಮುಖ್ಯಮಂತ್ರಿ ಚಂದ್ರು ಮತ್ತು ಕೆ ಮಂಜು ಅವರ ಮಾತನ್ನು ಕೇಳಿದ್ರಿ. ಇನ್ನು ನಿಮ್ಮಗಳ ಸರದಿ. ಸೊ ನಿಮ್ಮ ಪ್ರಶ್ನೆಗಳೇನು, ವೇದಿಕೆ ಮೇಲಿರುವಂಥ ಗಣ್ಯರ ಉತ್ತರಗಳೇನು ನೋಡೋಣ ಸಣ್ಣ ವಿರಾಮದ ನಂತರ.